Hello students, today we are starting a new lesson. Chapter number 2, Principles of Management. What is Principles of Management? In simple sense, principles. Principles means the rules and the guidelines. For whom? For the management. So principles means the guidelines for the manager to take the managerial decision is called as principles of management. In the first chapter, we already studied that there are 3 levels of management: top level management, middle level management, and the lower level management. In principles of management, it says that how these managers should perform if any problems comes, how to overcome from these problems. That idea will be getting from these principles. So now let us see the meaning of principles of management. Principles of management are the statement of basic truth about some phenomena that provide a broad and general guidelines to the manager for decision making and action. So principles of management anta helidre, it is a statement. So it already published in the books. So it is a statement of basic truth. ಸೊ ಒಂದು ಬೇಸಿಕ್ ನಾರ್ಮಲ್ ಆಗಿರುವಂಥ ಟ್ರುತ್. ಹೇಗೆ ನಾವು ಹೇಳ್ತೇವೆ, ಸೊ ಹಸಿವಾದಾಗ ಊಟ ಮಾಡಬೇಕು ಅಂತ ಹೇಳಿ, ಹಾಗೆಯೇ ಇಲ್ಲಿಯೂ ಕೂಡ ಅಷ್ಟೇ ಒಂದು ಸ್ಟೇಟ್ಮೆಂಟ್. ಅದರಲ್ಲಿ ಏನಿರುತ್ತೆ, ಸತ್ಯ ಅಡಗಿರುತ್ತೆ, ಬೇಸಿಕ್ ಸತ್ಯ ಅಡಗಿರುತ್ತೆ ಅಬೌಟ್ ಸಮ್ ಫಿನಾಮಿನಾ. ಸೊ ಒಂದು ಸಮ್ ಈವೆಂಟ್. ಸೊ ಹೊಟ್ಟೆ ಹಸಿವಾಯಿತು, ಅದಕ್ಕೆ ಪರಿಹಾರ ಏನು, ಊಟ ಮಾಡಬೇಕು. ಅದೇ ರೀತಿ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಬಂತು ಅಂತ ಹೇಳಿದರೆ ಅದಕ್ಕೆ ಒಂದು ಸೊಲ್ಯೂಷನ್ ಕೊಡುತ್ತೆ. ಅಬೌಟ್ ಬ್ರಾಡ್ ಆ್ಯಂಡ್ ಜನರಲ್ ಗೈಡ್ಲೈನ್ಸ್. ಸೊ ತುಂಬ ಡೆಪ್ತ್ ಆಗಿರುವಂಥ ನಾಲೆಜ್ ಕೊಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಜನರಲ್ ಆಗಿ ಏನು ಕೊಡುತ್ತೆ, ಐಡಿಯಾ ಅಥವಾ ಸೊಲ್ಯೂಷನ್ ಯಾರಿಗೆ ಕೊಡುತ್ತೆ, ಫಾರ್ ದ ಮ್ಯಾನೇಜರ್. ಸೊ ಮ್ಯಾನೇಜರಿಗೆ ತೊಂದರೆ ಬಂತು ಅಂತ ಹೇಳಿದರೆ ಅದಕ್ಕೆ ಏನು ಸೊಲ್ಯೂಷನ್ ಬೇಕು, ಆ ಸೊಲ್ಯೂಷನನ್ನು ಯಾರು ಕೊಡುತ್ತೆ ಅಂತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೊಡುತ್ತೆ. ಸೊ ಇದರಿಂದ ಮ್ಯಾನೇಜರ್ಸ್ಗೆ ಡಿಸಿಷನ್ ಮೇಕಿಂಗ್ ಈಸಿ ಆಗುತ್ತೆ. ಸೊ ಸಿಂಪ್ಲಿ ವಿ ಕ್ಯಾನ್ ಸೇಸ್ ದ್ಯಾಟ್ ಇಟ್ ಈಸ್ ಎ ಗೈಡ್ಲೈನ್ ಫಾರ್ ಡಿಸಿಷನ್ ಮೇಕಿಂಗ್ ಟು ದ ಮ್ಯಾನೇಜರ್. ಸೊ ಮ್ಯಾನೇಜರಿಗೆ ಏನಾದರೂ ಡಿಸಿಷನ್ ತಗೊಳ್ಬೇಕು ಅಂತ ಹೇಳಿದರೆ ಅದಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ, ನಿಮ್ಮ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಇಟ್ಸ್ ನಾಟ್ ಸೇಯಿಂಗ್ ದ್ಯಾಟ್, ಸೊ ಇದನ್ನು ಹೇಳುವ ಹಾಗೆ ಅಲ್ಲ, ಸೊ ನಿಮಗೆ ಏನಾದರೂ ಪ್ರಾಬ್ಲಮ್ ಬಂತು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಓಪನ್ ಮಾಡಿದ್ರಿ, ಅದಕ್ಕೆ ನಿಮಗೆ ಸೊಲ್ಯೂಷನ್ ಸಿಕ್ತು ಅಂತ ಹೇಳಿ ಹೇಳೋದಲ್ಲ. ಇಟ್ ಗಿವ್ಸ್ ಜನರಲ್ ಐಡಿಯಾ ಹೌ ಟು ಸಾಲ್ವ್ ದ ಪ್ರಾಬ್ಲಮ್. ಸೊ ಇಟ್ ಈಸ್ ಎ guideline for the manager for taking decision. Next concept, characteristics or features of management. First characteristic, universal applicability. ಸೊ ಯೂನಿವರ್ಸಲ್ ಅಪ್ಲಿಕೇಬಿಲಿಟಿ ಅಂತ ಹೇಳಿದರೆ ಎಲ್ಲಿ ಹೋದರೂ ಕೂಡ ನಾವು ಪ್ರಿನ್ಸಿಪಲ್ಸನ್ನು ಕಾಣಬಹುದು. ಸೊ ವಿ ಕ್ಯಾನ್ ಫೈಂಡ್ ಎವ್ರಿವೇರ್ ಇನ್ ದ ವರ್ಲ್ಡ್. ದೇ ಕ್ಯಾನ್ ಅಪ್ಲೈಡ್ ಇನ್ ಆಲ್ ಟೈಪ್ಸ್ ಆಫ್ ಆರ್ಗನೈಸೇಷನ್, ಬಿಸ್ನೆಸ್ ಆಸ್ ವೆಲ್ ಆಸ್ ನಾನ್ ಬಿಸ್ನೆಸ್, ಸ್ಮಾಲ್ ಆಸ್ ವೆಲ್ ಆಸ್ ಲಾರ್ಜ್, ಪಬ್ಲಿಕ್ ಸೆಕ್ಟರ್ ಆಸ್ ವೆಲ್ ಆಸ್ ಪ್ರೈವೇಟ್ ಸೆಕ್ಟರ್. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನಾವು ಎಲ್ಲಿ ಬೇಕಾದರೂ ನೋಡ್ಬೋದು. ಬರೀ ಬಿಸ್ನೆಸ್ಸಲ್ಲಿ ಮಾತ್ರ ಅಲ್ಲ, ನಾನ್ ಬಿಸ್ನೆಸ್. ಸೊ ಬಿಸ್ನೆಸ್ ಇಲ್ಲದ ಕಡೆ ಕೂಡ ನಾವು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನೋಡ್ಬೋದು.
ಇಫ್ ದ ಆರ್ಗನೈಸೇಷನ್ ಸ್ಮಾಲ್ ಇರ್ಬೋದು ಅಥವಾ ಲಾರ್ಜ್ ಇರ್ಬೋದು, ಅಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಇದ್ದೇ ಇರುತ್ತೆ. ಗೌರ್ಮೆಂಟ್ ಕಂಪನಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಅಲ್ಲಿ ಕೂಡ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ನಾವು ಕಾಣ್ತೇವೆ. ಅದಕ್ಕೋಸ್ಕರ ನಾವು ಹೇಳ್ತೇವೆ ಏನಂತ ಹೇಳಿದರೆ, ಈ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಯೂನಿವರ್ಸಲ್, ಬಟ್ the principles of management is vary according to the concern to concern, or according to the firm to firm, or according to the nature of the organization. It will vary. It does not remain the same, but we can find everywhere the principles of management. For example, division of work. If we want greater productivity, ಸೊ ನಮಗೇನಾಗಬೇಕು ಅಂತ ಹೇಳಿದರೆ ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಆಗಬೇಕು. ಸೊ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಒಂದು ಪ್ರಿನ್ಸಿಪಲನ್ನು ನಾವು ಅಡಾಪ್ಟ್ ಮಾಡ್ಬೋದು, ದಟ್ ಈಸ್ ಡಿವಿಷನ್ ಆಫ್ ಲೇಬರ್. ಸೊ ಲೇಬರನ್ನು ಏನು ಮಾಡುವಂಥದ್ದು, ಡಿವೈಡ್ ಮಾಡುವಂಥದ್ದು. ಸೊ ಇದನ್ನು ನಾವು ಎಲ್ಲಿ ಬೇಕಾದರೂ ಕಾಣ್ಬೋದು. ನಮಗೆ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಏನು ಮಾಡುವಂಥದ್ದು, ವರ್ಕಿಂಗ್ ಅವರ್ಸ್. ಸೊ ವರ್ಕರ್ಸ್ಗಳನ್ನು ಏನು ಮಾಡುವಂಥದ್ದು, ಸ್ಪ್ಲಿಟ್ ಮಾಡುವಂಥದ್ದು. ಯಾಕೆಂತ ಹೇಳಿದರೆ ಅವರಿಂದ ಪ್ರೊಡಕ್ಟಿವಿಟಿಯನ್ನು ಜಾಸ್ತಿ ಪಡ್ಕೊಳ್ಳಿಕ್ಕೋಸ್ಕರ. ಸೊ ಅದನ್ನು ನಾವು ಮನೆಯಲ್ಲಿ ಬೇಕಾದರೂ ನೋಡ್ಬೋದು, ಆರ್ಗನೈಸೇಷನಲ್ಲಿ ಬೇಕಾದರೂ ನೋಡ್ಬೋದು. ನೆಕ್ಸ್ಟ್, ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ ಈಸ್ ಜನರಲ್ ಗೈಡ್ಲೈನ್ಸ್. ಸೊ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಈಸ್ a general guidelines. For whom? So it is the general guideline to the manager. It provides ಅಥವಾ it gives advice to the manager, or it plays a role of advising or solving the problem. ಸೊ ಏನು ಮಾಡುತ್ತೆ ಅಂತ ಹೇಳಿದರೆ, ಜನರಲ್ ಗೈಡ್ಲೈನ್ ಕೊಡುತ್ತೆ. ಸೊ ನಾರ್ಮಲ್ ಆಗಿರುವಂತಹ ಗೈಡ್ಲೈನ್ ಯಾರಿಗೆ ಕೊಡುವಂಥದ್ದು, ಮ್ಯಾನೇಜರಿಗೆ. ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದರೆ, ಸೊ ಯಾವ ಥರ ಅದನ್ನು ಸಾಲ್ವ್ ಮಾಡಬೇಕು ಅನ್ನುವ ಗೈಡ್ಲೈನನ್ನು ಯಾರು ಕೊಡುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ಎನಿ ಕಾನ್ಫ್ಲಿಕ್ಟ್ ಬಿಟ್ವೀನ್ ದ ಡಿಪಾರ್ಟ್ಮೆಂಟ್. ಸೊ ಒಂದು ಆರ್ಗನೈಸೇಷನ್ ಅಂತ ಹೇಳಿದರೆ ಏನಾಗುತ್ತೆ, ತುಂಬ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ನಿಮ್ಮ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫಿನಾನ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಸೊ ಅದು ಒಂದು ಇನ್ನೊಂದಕ್ಕೆ ಏನಾಗಿರಬೇಕು, ಸಪೋರ್ಟಿವ್ ಆಗಿ ಕೆಲಸ ಮಾಡಿದರೆ ಮಾತ್ರ ಒಂದು ಆರ್ಗನೈಸೇಷನ್ ಸ್ಮೂತಾಗಿ ರನ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಅವರ ಮಧ್ಯದಲ್ಲಿ ಏನಾದರೂ ಜಗಳ, ಈಗೋಯಿಸ್ಟಿಕ್ ಪ್ರಾಬ್ಲಮ್ಸ್ಗಳು ಬಂತು ಅಂತ ಹೇಳಿದರೆ, ಅದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನುವ ಗೈಡ್ಲೈನ್ಸ್ ಯಾವುದು ಕೊಡುತ್ತೆ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕೊಡುತ್ತೆ. ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಫಾರ್ಮ್ಡ್ ಬೈ ಪ್ರಾಕ್ಟೀಸ್ ಆ್ಯಂಡ್ ಎಕ್ಸ್ಪರಿಮೆಂಟೇಷನ್. ಸೊ ದ ಮ್ಯಾನೇಜ್ಮೆಂಟ್ ಆಫ್ ಪ್ರಿನ್ಸಿಪಲ್ಸ್ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫಾರ್ಮ್ಡ್ ಬೈ experience and collective wisdom of managers as well as the experimentation. So ಈ ಜನರಲ್ ಪ್ರಿನ್ಸಿಪಲ್, ದಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟಲ್ಲಿರುವಂಥ ಪ್ರಿನ್ಸಿಪಲ್ಸ್ ಏನಿದೆ, ಅದು ಸಿಂಪ್ಲಿ ಹೇಳಿದ್ದು ಅಲ್ಲ, ಸುಮ್ಮನೆ ಹೇಳಿದ್ದಲ್ಲ. ಸೊ ಆ ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತ ಹೇಳಿದರೆ ಅವ್ರು ಏನು ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್, ಅವರು ಅದನ್ನು ಆ ಸಿಚುವೇಶನ್ ಬಂದಾಗ ಅದನ್ನು ಅವರು ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ, ಆ ಸಿಚುವೇಶನನ್ನು ಅವರು ಎದುರಿಸಿದ್ದಾರೆ. ಕಲೆಕ್ಟಿವ್ ವಿಸ್ಡಮ್, ಬೇರೆ ಬೇರೆ ಮ್ಯಾನೇಜರ್ಸ್ಗಳಿಂದ ಒಪಿನಿಯನನ್ನು ಕಲೆಕ್ಟ್ ಮಾಡಿಕೊಂಡು ಅದರ ಮೇಲೆ ಎಕ್ಸ್ಪರಿಮೆಂಟ್ ಅಂತ ಹೇಳಿದರೆ ಆ ಟೆಸ್ಟನ್ನು ಮಾಡಿ ನಂತರ ರಿಸಲ್ಟನ್ನು ಅಬ್ಸರ್ವ್ ಮಾಡಿ ಆದ ನಂತರ ನಮಗೆ ಅದರ ರಿಸಲ್ಟನ್ನು ಕೊಟ್ಟಿರುವಂಥದ್ದು. ಸೊ ಇಟ್ ಈಸ್ ಫಾರ್ಮ್ಡ್. ಇದು ಹೇಗೆ ಬಂದದ್ದು, ಸುಮ್ಮನೆ ಬಂದದ್ದು ಅಲ್ಲ, ಒಬ್ಬನ ಐಡಿಯಾ ಅಥವಾ ಥಾಟ್ ಅಲ್ಲ. ಸೊ ಐಡಿಯಾ ಮತ್ತು ಥಾಟನ್ನು ಎಕ್ಸ್ಪೀರಿಯನ್ಸ್, ಪ್ರಾಕ್ಟೀಸ್ ಮಾಡಿ ಅದರಿಂದ ಬರುವಂಥ ರಿಸಲ್ಟನ್ನು ಅಬ್ಸರ್ವ್ ಮಾಡಿ ನಂತರ ಕೊಟ್ಟಿರುವಂತಹ ಪ್ರಿನ್ಸಿಪಲ್ಸ್ಗಳು.
ನೆಕ್ಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಅಂತ ಹೇಳಿದರೆ ಏನು? ಹೇಗಾಗಬೇಕು ಹಾಗೆ ನಾವು ಚೇಂಜ್ ಆಗುವಂಥದ್ದು. ಲೈಕ್ ನಾವೇನು ಹೇಳ್ಬೋದು, ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳ್ತೇವೆ. ಸೊ ತುಂಬ ಸ್ಟಿಫ್ ಆಗಿರಬಾರ್ದು, ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ ಹೇಳಿದರೆ ಹೇಗೆ ಬೇಕು ಹಾಗೆ ನಾವೇನಾಗಬೇಕು, ಬದಲಾಗಬೇಕು. ಸೊ ಆ ಥರ ಏನಿದೆ ಅಂತೆ ಮ್ಯಾನೇಜ್ಮೆಂಟ್ ಇದೆ. ನಮ್ಮ ಸಿಚುವೇಶನ್ ತಕ್ಕ ನಮ್ಮ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ಸ್ ಇದೆ ಅಂಥೇಳಿ. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫ್ಲೆಕ್ಸಿಬಲ್ ಆ್ಯಂಡ್ ಕ್ಯಾನ್ ಬಿ ಮಾಡಿಫೈಡ್. ಸೊ ತುಂಬ ಫ್ಲೆಕ್ಸಿಬಲ್ ಮತ್ತು ಹೇಗೆ ಬೇಕೋ ಹಾಗೆ ಅದನ್ನು ನಾವೇನು ಮಾಡ್ಬೋದು, ಚೇಂಜ್ ಮಾಡ್ಬೋದು. ಲೈಕ್ ಎ ರಬ್ಬರ್. ಅಕಾರ್ಡಿಂಗ್ ಟು ದ ಸಿಚುವೇಶನ್. ಸೊ ಮ್ಯಾನೇಜರ್ ಏನು ಮಾಡ್ಬೋದು, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಚೇಂಜ್ ಮಾಡ್ಬೋದು ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್. ಸೊ ಏನು ಮಾಡ್ಬೋದು, ಮ್ಯಾನೇಜರಿಗೆ ಬರುವಂತಹ ಥಾಟಿನ ಆಧಾರದ ಮೇಲೆ ಆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟನ್ನು ಅವರು ಚೇಂಜ್ ಮಾಡ್ಬೋದು. ಎಕ್ಸಾಂಪಲ್, ದ ಡಿಗ್ರಿ ಆಫ್ centralization and decentralization may be different in each enterprise depending upon the business. So in principles of management there is a concept called centralized and decentralization. So centralized ಅಂತ ಹೇಳಿದರೆ ನಮ್ಗೆ ಗೊತ್ತು ಸೆಂಟರ್ ಪವರ್. ಸೊ ಏನೇ ಡೆಸಿಷನ್ ತಗೊಳ್ಬೇಕು ಅಂತ ಹೇಳಿದರೆ ಅಲ್ಲಿ ಒಬ್ಬನೇ ಡಿಸಿಷನ್ ಮೇಕರ್. ಸೊ ಅವನು ಹೇಳಿದ ಪ್ರಕಾರನೇ ಆಗಬೇಕು. ಸೊ ಇನ್ ಸೆಂಟ್ರಲೈಸೇಷನ್ ದೆರ್ ಇಸ್ ಅ ಒನ್ ಪರ್ಸನ್ ಆ್ಯಂಡ್ ಆಲ್ ದ ಡಿಸಿಷನ್ ಮೇಕಿಂಗ್ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ದ್ಯಾಟ್ ಪರ್ಸನ್. ಬಟ್ ಇನ್ ದ ಕೇಸ್ ಆಫ್ ಡಿಸೆಂಟ್ರಲೈಸೇಷನ್, ಸೊ ಡಿಸೆಂಟ್ರಲೈಸೇಷನಲ್ಲಿ ಏನಾಗುತ್ತೆ, ಅಥಾರಿಟಿ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆರ್ ಸ್ಪ್ಲಿಟ್ ಇನ್ ದ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಆರ್ ಡಿಫ್ರೆಂಟ್ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಡಿಸೆಂಟ್ರಲೈಸೇಷನಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಸೊ ಓವರಾಲ್ ಆರ್ಗನೈಸೇಷನನ್ನು ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ನಂತರ ಅವರಿಗೆ ಅಥಾರಿಟಿ ಮತ್ತು ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಸೊ ರೆಸ್ಪಾನ್ಸಿಬಿಲಿಟಿ ಆಫ್ ಡೆಸಿಷನ್ ಮೇಕಿಂಗ್, ಸೊ ಇಟ್ ವಿಲ್ ವೇರಿ. ಸೊ ಸಮ್ organization may follow the centralized method, some organization may follow decentralized method, and some organization may follow centralized as well as decentralized method. So the fluctuation, so according to the changes the manager have to take the decision. For that he may change some principles, so according to the environment or according to the situation. That is called as a flexible. ಸೊ ಮ್ಯಾನೇಜ್ಮೆಂಟ್ ಅನ್ನೋದು ಫ್ಲೆಕ್ಸಿಬಲ್. ಯಾಕೆ ಅಂತ ಹೇಳಿದರೆ ಮ್ಯಾನೇಜರ್ ಸಿಚುವೇಶನ್ಗೆ ತಕ್ಕ ಹಾಗೆ ಡಿಸಿಷನ್ ತಗೊಳ್ಬೇಕು. ಫಾರ್ ಎಕ್ಸಾಂಪಲ್, ಸೊ ಮಳೆ ಬರ್ತಿದೆ, ನಾವೇನು ಮಾಡಬೇಕು, ಆ್ಯಕ್ಚುಲಿ ಏನು ಮಾಡಬೇಕು, ಕೊಡೆ ಬಿಡಿಸ್ಬೇಕು. ಆದರೆ ಡಿಸೆಂಬರ್ ಮಂತಲ್ಲಿ ನಮ್ಮ ಹತ್ರ ಕೊಡೆ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ಆ ಟೈಮಲ್ಲಿ ಏನು ಮಳೆ ಬರುವಂತಹ ಕಾಲ ಅಲ್ಲ. ಸೊ ಬುಕ್ಕಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಏನು, ಮಳೆ ಬಂದರೆ ಪ್ರೊಟೆಕ್ಷನ್ ಸಿಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು, ಕೊಡೆ ಹಿಡಿಬೇಕು. ಇವಾಗ ನಮ್ಮ ಹತ್ರ ಕೊಡೆ ಇಲ್ಲ. ಸೊ ನಾವೇನು ಮಾಡಬೇಕು, ಮಳೆಯಿಂದ ಏನಾದರೂ ಬಚಾವಾಗಬೇಕು ಅಂತ ಹೇಳಿದರೆ ಒಂದೇ ಮರದ ಕೆಳಗೇನೋ ಅಥವಾ ಯಾವುದಾದ್ರೂ ರೂಫ್ ಇದೆ ಅದರ ಕೆಳಗೆ ನಿಲ್ಲಬೇಕು. ಸೊ ನಾವು ಯಾವುದಾದ್ರೂ ಸಹಾಯ ತಗೊಳ್ಬೇಕು ಅನ್ನೋದು ಜನರಲ್ ಟ್ರೂತು. ಎಲ್ಲಿ ಸಹಾಯ ತಗೊಳ್ಬೇಕು ಅನ್ನೋದು ಸಿಚುವೇಶನಿಗೆ ತಕ್ಕ ಹಾಗೆ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮನ್ನೇ ನಾವು ಅಂದ್ಕೊಳ್ಳಿ, ನಮ್ಮೂರಲ್ಲಿ ಇದ್ದರೆ ನಮಗೆ ಹೊಟ್ಟೆ ಹಸಿವು ಆಯಿತು ಅಂತ ಹೇಳಿದರೆ ನಾವೇನು ತಿಂತೇವೆ, ಅನ್ನ ಸಾರು ತಿಂತೇವೆ. ಸೊ ಅದೇ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರ ದೇಶಕ್ಕೆ ಯುರೋಪ್ ಕಂಟ್ರಿಗೆ ಹೋಗಿರ್ತೀರಿ ಅಂತ ಯೋಚನೆ ಮಾಡಿ. ಅಲ್ಲಿ ನಿಮಗೆ ಹೊಟ್ಟೆ ಹಸಿವು ಆಯಿತು. ನಾವು ಊರಲ್ಲಿ ಏನಾಗ್ತಿದ್ವಿ, ಅನ್ನ ಸಾಂಬಾರು ತಿಂತಿದ್ವಿ. ಅಲ್ಲಿ ಹೋಗಿ ನೀವು ಅನ್ನ ಸಾಂಬಾರು ತಿಂದರೆ ಆಗುತ್ತಾ? ತಿಂದರೆ ಆಗತ್ತೆ, ಆದರೆ ನಿಮಗೆ ಅಲ್ಲಿ ಅನ್ನ ಸಾಂಬಾರು ಸಿಗೋದಿಲ್ಲ. ಸೊ ಅದಕ್ಕೆ ನೀವೇನು, ಒಂದು ಜನರಲ್ ಪ್ರಿನ್ಸಿಪಲ್ ಏನು ಅಂತ ಹೇಳಿದರೆ, ಹೊಟ್ಟೆ ಹಸಿವಾದರೆ ಏನಾದರೂ ತಿನ್ನಬೇಕು. ತಿನ್ನೋದು ಅನ್ನೋದು ಒಂದು ಪ್ರಿನ್ಸಿಪಲು. ಅದನ್ನು ನಾವು ಸಿಚುವೇಶನ್ಗೆ ತಕ್ಕ ಹಾಗೆ ಚೇಂಜ್ ಮಾಡ್ತೇವೆ. ಅದೇ ಇಂಡಿಯಾದಲ್ಲಿದ್ದರೆ ನಾವು ಅನ್ನ ಸಾಂಬಾರು ತಿಂತೇವೆ. ಅದೇ ಫಾರಿನಿಗೆ ಹೋದರೆ ಏನು ಸಿಗುತ್ತೆ, ಬರ್ಗರ್ ಪಿಜ್ಜಾ ತಿಂತೇವೆ. ಸೊ ಅದನ್ನು ನಾವು ಮಾಡಿಫೈ ಮಾಡೋದು.
ಫ್ಲೆಕ್ಸಿಬಲ್ ಆಗಿರುವಂಥದ್ದು. ದಟ್ ಈಸ್ ಕಾಲ್ಡ್ ಆ್ಯಸ್ ಎ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ characteristic or feature is highly behavioral. So the management principle is highly influenced by the human behavior. So management is what management does. We know that the simple meaning of management is what management does. ಸೊ ಮ್ಯಾನೇಜ್ಮೆಂಟ್ ಏನು ಮಾಡುತ್ತಾ ಅದನ್ನು ನಾವು ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಮ್ಯಾನೇಜ್ಮೆಂಟಲ್ಲಿರುವವರು ಯಾರು? ನಿಮ್ಮ ಹೆಸರಲ್ಲೇ ಇರುತ್ತೆ ಮ್ಯಾನ್. ಸೊ ನಥಿಂಗ್ ವಿದೌಟ್ ಮ್ಯಾನ್. ಸೊ ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ವಿದೌಟ್ ಮ್ಯಾನ್. ಸೊ ಮನುಷ್ಯ ಇಲ್ಲ ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ ಇಲ್ಲ. ಸೊ ಆ ಮ್ಯಾನೇಜ್ಮೆಂಟ್ ಅಥವಾ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಏನಿದೆಯೋ ಅದು ಪ್ಯೂರ್ಲಿ ಬೇಸ್ಡ್ ಆನ್ ದ ಹ್ಯೂಮನ್ ಬಿಹೇವಿಯರ್. ಸೊ ಹ್ಯೂಮನ್ ಬಿಹೇವಿಯರ್ ಹೇಗೆ ಚೇಂಜ್ ಆಗುತ್ತೋ ಅದೇ ಪ್ರಕಾರ ಮ್ಯಾನೇಜರಲ್ ಡಿಸಿಷನ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ನೆಕ್ಸ್ಟ್ ಒನ್, ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಎಸ್ಟಾಬ್ಲಿಷ್ ಅ ರಿಲೇಷನ್ಶಿಪ್ ಬಿಟ್ವೀನ್ ಕಾಸ್ ಆ್ಯಂಡ್ ಎಫೆಕ್ಟ್. ಸೊ ಕಾಸ್ ಆ್ಯಂಡ್ ಎಫೆಕ್ಟ್. ಸೊ ಏನಾದರೂ ಪ್ರಾಬ್ಲಮ್ ಬಂದರೆ ಅದಕ್ಕೆ ಕಾರಣ ಏನು, ಅದಕ್ಕೆ ಬೇಕಾದರೆ ಸೊಲ್ಯೂಷನ್, ಆ ಸೊಲ್ಯೂಷನ್ ಕೊಟ್ಟರೆ ಅದರಿಂದ ಆಗುವಂತಹ ಎಫೆಕ್ಟ್ ಏನು ಅಥವಾ ರಿಸಲ್ಟ್ ಏನು ಅನ್ನೋದನ್ನು ನಮಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ದಿ ಟೆಲ್ ಅಸ್ ವಾಟ್ ವುಡ್ ಬಿ ದ ರಿಸಲ್ಟ್ ಇಫ್ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ಈಸ್ ಅಪ್ಲೈಡ್ ಇನ್ ಎ ಗಿವನ್ ಸಿಚುವೇಶನ್. ಸೊ ಒಂದು ಸಿಚುವೇಶನ್ ಬಂದಾಗ ಸೊ ನಿಮ್ಮ ಪ್ರಿನ್ಸಿಪಲನ್ನು ನೀವು ಅಪ್ಲೈ ಮಾಡಿದರೆ ಅದಕ್ಕೆ ಆಗುವಂಥ ರಿಸಲ್ಟ್ ಏನು ಅನ್ನೋದನ್ನು ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮನ್ನೇ ನೀವು ಯೋಚನೆ ಮಾಡಿ. ಸೊ ನಮಗೆ ಒಂದು ದೊಡ್ಡ ಪ್ರಾಬ್ಲಮ್ ಬಂತು ಅಂತ ಹೇಳಿದರೆ ದಟ್ ಈಸ್ ಕಾಲ್ಡ್ ದ ಪ್ಯಾಂಡಮಿಕ್ ಆಫ್ ಕೊರೋನಾ. ಬಿಕಾಸ್ ಆಫ್ ದಿಸ್ the classes are going with the help of mobile phones. The usage of mobile phones, cause and effect. Cause, what is the cause and the effect? So we have to use the mobile phones because classes should be going on. So that's why we need the mobile phones. ಸೊ ನಮಗೆ ಕ್ಲಾಸ್ ಆಗಬೇಕು ಅಂತ ಹೇಳಿದರೆ ನಾವೇನು ಮಾಡಬೇಕು, ಮೊಬೈಲ್ ಫೋನ್ಸ್ ಬೇಕೇ ಬೇಕು. ಅದಕ್ಕೋಸ್ಕರ ಒಂದೇ ನೀವು ದುಡಿತೀರಿ ಅಥವಾ ಪೇರೆಂಟ್ಸ್ ಹತ್ರ ಏನು ಮಾಡ್ತೀರಿ, ಮೊಬೈಲ್ ಫೋನ್ಸನ್ನು ಪರ್ಚೇಸ್ ಮಾಡುವ ಹಾಗೆ ಮಾಡ್ತೀರಿ. ನೆಕ್ಸ್ಟ್, ಎಫೆಕ್ಟ್. ಇಫ್ ವಿ ಆರ್ ಯೂಸಿಂಗ್ ದೀಸ್ ಮೊಬೈಲ್ ಫೋನ್ಸ್ ಫಾರ್ ದ ಸೇಕ್ ಆಫ್ ಸ್ಟಡಿ ದೆನ್ ಇಟ್ ಈಸ್ ಗುಡ್. ಇಫ್ ಯು ಆರ್ ನಾಟ್ ಯೂಸಿಂಗ್ ಫಾರ್ ದ ಸೇಕ್ ಆಫ್ ಸ್ಟಡಿ ದೆನ್ ಇಟ್ ಈಸ್ ಬ್ಯಾಡ್. ಸೊ ಮೊಬೈಲ್ ಫೋನ್ ತೆಗೆದುಕೊಟ್ರು, ಕಷ್ಟನೋ ಸುಖನೋ ಗೊತ್ತಿಲ್ಲ, ಮೊಬೈಲ್ ಫೋನ್ ತಗೊಂಡು ಬಂದು ನೀವು ಓದಲಿಕ್ಕೆ ಬಳಸ್ತೀರೋ ಅದರ ರಿಸಲ್ಟ್ ಒಳ್ಳೆಯದಾಗಿರುತ್ತೆ. ನೀವು ಓದಲಿಕ್ಕೆ ಬಿಟ್ಟು ಮತ್ತೆಲ್ಲದಕ್ಕೂ ಬಳಸ್ತೀರೋ ಅದರ ರಿಸಲ್ಟ್ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ. ಸೊ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ನೀವು ಏನು ಮಾಡಿದರೆ ಅದರಿಂದ ಬರುವಂಥ ರಿಸಲ್ಟ್ ಏನು, ಪ್ರತ್ಯುತ್ತರ ಏನು ಅನ್ನೋದನ್ನು ಹೇಳುತ್ತೆ. ನೆಕ್ಸ್ಟ್, if we can take the example, division of workers leads to increase in efficiency. ಒಂದು ಹೇಳ್ಬೋದು ಅಂತ ಹೇಳಿದ್ರೆ ರಿಸಲ್ಟ್, ಒಂದು ಡೆಸಿಷನ್ ತಗೊಂಡ್ವಿ ಏನು ಅಂತ ಹೇಳಿದ್ರೆ ಡಿವಿಷನ್ ಆಫ್ ಲೇಬರ್. ಸೊ ಡಿವಿಷನ್ ಆಫ್ ಲೇಬರ್, ನಮಗೆ ಕೆಲಸ ಆಗಬೇಕು ಪರ್ಟಿಕ್ಯುಲರ್ ಟೈಮಲ್ಲಿ. ಸೊ ನಾನೇನು ಮಾಡಿದ್ದೇನೆ, ಡಿವಿಷನ್ ಆಫ್ ಲೇಬರನ್ನು ಏನು ಮಾಡಿದ್ದೇನೆ, ಡಿವೈಡ್ ಮಾಡಿದ್ದೇನೆ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ರಿಸಲ್ಟ್ ಏನಾಗುತ್ತೆ, ಎಫಿಷಿಯನ್ಸಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನಿಮ್ಮನ್ನೇ ನೀವು ಎಕ್ಸಾಂಪಲ್ ಆಗಿ ತಗೊಳ್ಬೋದು. ನಾನು ಒಂದು ಅಸೈನ್ಮೆಂಟ್ ಕೊಡ್ತೇನೆ ಅಥವಾ ವಾಲ್ ಮ್ಯಾಗ್ಝಿನನ್ನು ಮಾಡಲಿಕ್ಕೆ ಹೇಳ್ತೇನೆ. ಸೊ ಒಂದು ಕ್ಲಾಸಿಗೆ ಟಾಸ್ಕ್, ವಿ ಹ್ಯಾವ್ ಟು ಸಬ್ಮಿಟ್ ವಾಲ್ ಮ್ಯಾಗ್ಝಿನ್ ಆನ್ ಆರ್ ಬಿಫೋರ್ ಡಿಸೆಂಬರ್ ಎಂಡ್. ಸೊ ನಾನು ಹೇಳ್ತೀನಿ ನೀವೊಂದು ವಾಲ್ ಮ್ಯಾಗ್ಝಿನ್ ಮಾಡಬೇಕು, ಡಿಸೆಂಬರ್ ಎಂಡ್ ಒಳಗೆ ಅದನ್ನು ರೆಡಿ ಮಾಡಬೇಕು ಅಂತ. ಸೊ ಜನರಲ್ ಐ ಹ್ಯಾವ್ ಗಿವನ್ ದ ವರ್ಕ್ ಫಾರ್ ಆಲ್ ಎಂಟೈರ್ ಕ್ಲಾಸ್. ಸೊ ಎಂಟೈರ್ ಕ್ಲಾಸ್ಗೆ ನಾನು ಕೊಟ್ಟಿದ್ದೇನೆ. ಸೊ ಎಂಡ್ ಆಫ್ ದ ಡಿಸೆಂಬರ್, ಸೊ ಆ ಟೈಮಲ್ಲಿ ಮೇ ಆರ್ ಮೆ ನಾಟ್ ಬಿ ನಿಮ್ಮ ವಾಲ್ ಮ್ಯಾಗ್ಝಿನ್ ರೆಡಿ ಆಗದೇ ಇರ್ಬೋದು. ಯಾಕೆ ಹೇಳಿ, ಕೆಲಸ ಆದರೆ ಸಾಕು,
ಇವನು ಮಾಡ್ತಾನೆ ಅವ್ನು ಮಾಡ್ತಾನೆ ಗೊತ್ತಿಲ್ಲ. ನೀವು ಮಾಡ್ತೀರ ಅಂತ ಹೇಳಿ ನಾನು ಮಾಡ್ತೇನೆ ಅಂತ ಹೇಳಿ ನೀವು ಸುಮ್ಮನೆ ಕೂತ್ರೆ ಅಲ್ಲಿ ಕೆಲಸ ಆಗೋದಿಲ್ಲ. ಅದರ ಬದಲು ನಾನು 4 ಮಂದಿಗೆ ಇಕ್ಕಿ ನೀವು ವಾಲ್ ಮ್ಯಾಗ್ಝಿನ್ ಮಾಡಬೇಕು ಅಂತ ಹೇಳಿದರೆ ಮೇ ಬಿ ದ ಎಫಿಷಿಯನ್ಸಿ ವಿಲ್ ಬಿ ಮೋರ್. ಆ ಟೈಮಲ್ಲಿ ಅವರು ಆ ಕೆಲಸ ಮಾಡ್ಬೋದು. ಸೊ ಅದಕ್ಕೋಸ್ಕರ ಯಾವ ಕೆಲಸ ನಾನು ಈ ಡಿಸಿಷನ್ ತೊಗೊಂಡ್ರೆ ಅದರಿಂದ ಬರುವಂತಹ ರಿಸಲ್ಟ್ ಏನು ಅನ್ನೋದನ್ನು ನಮಗೆ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳುತ್ತೆ. ನೆಕ್ಸ್ಟ್, ಕಂಟಿಂಜೆಂಟ್. ದ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ಕಂಟಿಂಜೆಂಟ್ or it is depends upon the prevailing situation at a particular point of time. So it is purely dependent. So contingent is nothing but dependent on the prevailing situation. Ongoing situation ಗೆ ಅದು ಚೇಂಜ್ ಆಗುತ್ತೆ ಇರುತ್ತೆ. So it's purely depends on the prevailing situation at particular time and particular point of time. ಸೊ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಸೊ ಅದು ಚೇಂಜ್ ಆಗುತ್ತೆ ಅಕಾರ್ಡಿಂಗ್ ಟು ದ ಟೈಮ್. ಸೊ ಇಟ್ಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ದ ಟೈಮ್ ಆ್ಯಂಡ್ ದ ಸಿಚುವೇಶನ್. ದೀಸ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್.